ಬಿ ಎ ಸೇರಿದಾಗ ಯಾವ ಒಂದು ಶಬ್ದ ಬ ಬಾ ಇ. ಬಿ ಇ ಬಂದಾಗ ಅದು ಇದು ಬಿ ಅಥವಾ ಬೆ ಅಥವಾ ಬ ಅಲ್ಲಿ ಎಂಡ್ ಆಗುತ್ತೆ. ಈ ನೆಕ್ಸ್ಟ್ ಬಿ ನೋಡೋಣ. ಬಿಗೆ ನಾವು ಐ ಸೇರಿಸಿದಾಗ ಬಿ ಮುಂದೆ ಐ ಬಂದಾಗ ಹೇಗೆ ಓದಬೇಕು ಅದನ್ನ? ಬ ಪ್ಲಸ್ ಐ ಏನಾಗುತ್ತೆ? ಒಂದು ಬಿ ಅಂತ ಇರುತ್ತೆ, ಬಿ ಇಂದ ಶುರುವಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅಕ್ಷರಗಳನ್ನ ಜೋಡಿಸಿ ಇಂಗ್ಲಿಷ್ ಅಕ್ಷರಗಳನ್ನ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನ ಜೋಡಿಸಿ ಹೇಗೆ ಇಂಗ್ಲಿಷ್ ಪದಗಳನ್ನು ಓದುವುದು ಅಂತ ನೋಡೋಣ. ಅಂದ್ರೆ ಕನ್ನಡದಲ್ಲಿ ನಮಗೆ ಇದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಒಂದೊಂದು ಶಬ್ದಕ್ಕೂ ಒಂದೊಂದು ಅಕ್ಷರಗಳಿವೆ ಅಲ್ವಾ? ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗಲ್ಲ. ಇಂಗ್ಲಿಷ್ ನಲ್ಲಿ ಪದಗಳಲ್ಲಿ ಒಂದು ಅಥವಾ ಎರಡು ಅಕ್ಷರಗಳು ಸೇರಿ ಒಂದು ಶಬ್ದವಾಗುವುದು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು, ಒಂದು ಬಹಳ ಅಪರೂಪ, ಎರಡು ಅಕ್ಷರಗಳು, ಸಾಮಾನ್ಯವಾಗಿ ಎರಡು ಅಕ್ಷರಗಳು ಸೇರಿನೇ ಒಂದು ಶಬ್ದವಾಗುವುದು. ಉದಾಹರಣೆಗೆ ಕನ್ನಡದಲ್ಲಿ ನಾವು ಮಾ ಅಂತ ಹೇಳಬೇಕಾದ್ರೆ ಮಾ ಅಂತ ಬರೆದ್ರೆ ಸಾಕು. ಮಾ ಅನ್ನೋ ಅಕ್ಷರಕ್ಕೆ, ಮಾ ಅನ್ನೋ ಶಬ್ದಕ್ಕೆ ಮಾ ಅನ್ನೋ ಅಕ್ಷರ ಬರೆದ್ರೆ ಸಾಕು ಅಲ್ವಾ? ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗಲ್ಲ. ಇಂಗ್ಲಿಷ್ ನಲ್ಲಿ ಮಾ ಅನ್ನೋ ಅಕ್ಷರ ನಾವು ಬರಿಬೇಕಾದ್ರೆ ಅದಕ್ಕೆ ಎರಡು ಅಕ್ಷರಗಳು ಸೇರ್ಬೇಕು. ಮಾ ಅನ್ನೋ ಶಬ್ದಕ್ಕೆ ಒಂದು ಅಕ್ಷರಗಳ ಗುಂಪು ಅಥವಾ ಅಕ್ಷರಗಳನ್ನು ಬರಿಬೇಕಾದ್ರೆ ಎರಡು ಅಕ್ಷರ ಸೇರ್ಬೇಕು. ಒಂದು ಎಂ, ಇನ್ನೊಂದು ಎ. ಯಾಕೆಂದ್ರೆ ಮಾ ಅನ್ನೋ ಶಬ್ದಕ್ಕೆ ಒಂದು ಅಕ್ಷರ ಸೀಮಿತವಾಗಿಲ್ಲ. ಅಲ್ಲಿ ಎರಡು ಅಕ್ಷರಗಳು ಸೇರಿದಾಗ, ಎರಡು ಅಕ್ಷರಗಳ ಸಂಗಮವಾದಾಗ ಮಾತ್ರ ಒಂದು ಶಬ್ದ ಹೊರಹೊಮ್ಮುತ್ತೆ. ಅಂದ್ರೆ ಉದಾಹರಣೆಗೆ ಮಾ ಹೇಳಿದ್ನಲ್ಲ, ಎಂ ಮತ್ತೆ ಎ ಸೇರಿದಾಗ ಮಾ, ಅಥವಾ ಎಂ ಮತ್ತೆ ಐ ಸೇರಿದಾಗ ಮೀ ಅಥವಾ ಮೈ, ಎಂ ಅಥವಾ ವೈ ಸೇರಿದಾಗ ಮೈ ಅಥವಾ ಮೀ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಗೊಂದಲ ಆಗ್ತಾ ಇದೆಯಾ? ಸರಿ, ಈ ಗೊಂದಲ ದೂರ ಮಾಡೋಕೆನೆ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಹಾಗಾದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಹಾಗಾದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಇದು ಇಂಗ್ಲಿಷ್ ಅಕ್ಷರಮಾಲೆ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್. ಇಲ್ಲಿ ನಿಮಗೆ ಅರಿಶಿನ ಬಣ್ಣದಲ್ಲಿ ಕಾಣುತ್ತಿರುವಂತಹ ಅಕ್ಷರಗಳು ಸ್ವರಗಳು, ಆಮೇಲೆ ಬಿಳಿ ಬಣ್ಣದಲ್ಲಿ ಕಾಣುತ್ತಿರುವಂತಹ ಅಕ್ಷರಗಳು ವ್ಯಂಜನಗಳು. ಎ ಇ ಐ ಓ ಯು ಸ್ವರಗಳು ಗೊತ್ತು ನಿಮಗಿದು. ಹಾಗೇನೆ ವ್ಯಂಜನಗಳು ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಇವಿಷ್ಟು ವ್ಯಂಜನಗಳು. ಇಂಗ್ಲಿಷ್ ನಲ್ಲಿ ಒಂದು ಶಬ್ದ ಹೊರಡಬೇಕಾದ್ರೆ ಒಂದು ವ್ಯಂಜನ ಮತ್ತು ಒಂದು ಸ್ವರ, ಅಥವಾ ಒಂದು ಸ್ವರ ಅಥವಾ ಇನ್ನೊಂದು ವ್ಯಂಜನ, ಇವೆರಡರ ಸಮಾಗಮ ಆದಾಗಲೇ ಒಂದು ಶಬ್ದ ಹೊರಡೋದು. ಅಂದ್ರೆ ಒಂದು ಪದಕ್ಕೆ ಬೇಕಾಗುವಂತಹ ಶಬ್ದಗಳು. ಇದನ್ನ ನಾವು ಹಾಗಾಗಿ ವ್ಯಂಜನ ಮತ್ತು ಸ್ವರಗಳು ಸೇರಿದಾಗ ಯಾವ ತರ ಶಬ್ದ ಹೊರಡುತ್ತೆ? ಸಾಮಾನ್ಯವಾಗಿ ನಮಗೆ ಇಂಗ್ಲಿಷ್ ಓದ್ಲಿಕ್ಕೆ ಕಷ್ಟ ಆಗೋದು, ಎಷ್ಟೋ ಜನಕ್ಕೆ ಇಂಗ್ಲಿಷ್ ಓದ್ಲಿಕ್ಕೆ ಕಷ್ಟ ಆಗಕ್ಕೆ ಕಾರಣ ಇದೇನೆ. ಕನ್ನಡದಲ್ಲಾದ್ರೆ ಒಂದು ಅಕ್ಷರಕ್ಕೆ ಅಥವಾ ಒಂದು ಶಬ್ದಕ್ಕೆ ಒಂದು ಅಕ್ಷರ ಇದೆ, ಆ ಅಕ್ಷರಕ್ಕೆ ಕಾಗುಣಿತ ಇದೆ, ಅದೇ ತರ ಒತ್ತಕ್ಷರಗಳಿವೆ. ಹಾಗೇನೆ ಇಂಗ್ಲಿಷ್ ನಲ್ಲಿ ಕಾಗುಣಿತ ಆಗಲಿ ಅಥವಾ ಒಂದು ಪೂರ್ಣ ಅಕ್ಷರ ಇಲ್ಲದೆ ಇರೋ ಕಾರಣ ಸ್ವರ ಮತ್ತು ವ್ಯಂಜನಗಳನ್ನು ಸೇರಿಸಿ ಅಥವಾ ವ್ಯಂಜನ ಸ್ವರಗಳನ್ನು ಸೇರಿಸಿದಾಗ ಒಂದು ಶಬ್ದ ಹೊರಡುತ್ತೆ. ಅದಕ್ಕೋಸ್ಕರನೇ ಎಲ್ಲರಿಗೂ ಇಂಗ್ಲಿಷ್ ಕಷ್ಟ ಆಗೋದು. ಇಲ್ಲಿ ನೋಡಿ, ಬಿ ಅಂತ ತಗೊಳ್ಳೋಣ. ಬಿ ಒಂದು ವ್ಯಂಜನ. ಬಿಗೆ ನಾವು ಸ್ವರ ಸೇರಿಸಿದಾಗ, ಎ ಅನ್ನೋ ಸ್ವರ ಸೇರಿಸಿದಾಗ ಬಿ ಎ. ಬಿ ಎನ ಹೇಗೆ ನಾವು ಓದ್ಬೇಕು? ಬಾ ಅಂತ ಓದ್ಬೇಕಾ, ಬೇ ಅಂತ ಓದ್ಬೇಕಾ, ಅಥವಾ ಬಾ ಅಂತ ಓದ್ಬೇಕಾ, ಹೇಗೆ ಓದೋದು? ಇದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ವಿಡಿಯೋದಲ್ಲಿ ನಿಮಗೆ ಇದನ್ನ ವರ್ಣಿಸಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಖಂಡಿತ ಇದರಿಂದ ಮುಂದೆ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ತುಂಬಾನೇ ಅನುಕೂಲ ಆಗುವಂತಹ ಮೆಟೀರಿಯಲ್ ಇದರಲ್ಲಿ ಇದೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಸರಿ, ಹಾಗಾದ್ರೆ ನೋಡೋಣ. ಬಿ ಎ, ಬ ಮತ್ತೆ ಅ. ಇದು ಬಿ ಎ ಸೇರಿದಾಗ ಯಾವ ಒಂದು ಶಬ್ದ? ಬ, ಬಾ, ಬ್ಯಾ, ಬೇ. ಅದು ಬಾ ಕೆಳಗಡೆ ಯಾವ್ದು ಕೊಟ್ಟಿದ್ದೀನಿ, ಯಾಕೆಂದ್ರೆ ಬ್ಯಾ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅಕ್ಷರಗಳು ಇಲ್ಲ, ಹಾಗಾಗಿ ಬ್ಯಾ, ಬೇ. ಉದಾಹರಣೆ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಬಿ ಎ ಆಯ್ತು. ಬಿ ಎ ಆದ್ಮೇಲೆ ಬಿ ಇ. ಬಿ ಇ ಬಂದಾಗ ಅದು ಆರಂಭದಲ್ಲಿರ್ಬೋದು ಅಥವಾ ಮಧ್ಯದಲ್ಲಿರ್ಬೋದು ಅಥವಾ ಕೊನೆಯಲ್ಲಿರ್ಬೋದು. ಅರ್ಥ ಆಯ್ತಾ?
ಎಲ್ಲೇ ಬರಲಿ ಉಚ್ಚಾರಣೆಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದು ಎಲ್ಲೆಲ್ಲಿ ಬಂದಾಗ ಯಾವ್ಯಾವ ತರ ವ್ಯತ್ಯಾಸ ಆಗುತ್ತೆ ಅನ್ನೋದು ನೋಡೋಣ. ಬ ಪ್ಲಸ್ ಇ, ಇದು ಬಿ ಅಥವಾ ಬೆ ಅಥವಾ ಬ ಅಲ್ಲಿ ಎಂಡ್ ಆಗುತ್ತೆ. ಈ ನೆಕ್ಸ್ಟ್ ಬಿ ನೋಡೋಣ. ಬಿಗೆ ನಾವು ಐ ಸೇರಿಸಿದಾಗ, ಬಿ ಮುಂದೆ ಐ ಬಂದಾಗ ಹೇಗೆ ಓದ್ಬೇಕು ಅದನ್ನ? ಬ ಪ್ಲಸ್ ಐ ಏನಾಗುತ್ತೆ? ಒಂದು ಬಿ ಅಂತ ಇರುತ್ತೆ, ಬಿ ಇಂದ ಶುರುವಾಗುತ್ತೆ ಪದ ಅಥವಾ ಬೈ. ಬಿ ಇ ಅಲ್ಲಿ ಬಂದಾಗ ಬೆ, ಕ್ಷಮಿಸಿ, ಬಿ ಅಥವಾ ಬೆ ಅಥವಾ ಬ. ಬಿ ಐ ಬಂದಾಗ ಬ ಪ್ಲಸ್ ಐ ಬಂದಾಗ ಬಿ ಅಥವಾ ಬೈ. ಇವೆರಡರಲ್ಲಿ ಯಾವ್ದಾದ್ರೂ ಒಂದು ಶಬ್ದದಿಂದ ಪದ ಶುರುವಾಗುತ್ತೆ. ಉಳಿದಿದ್ದು ಓ. ಓ ಇದು ಸುಲಭ. ಒಂದು ಬ ಪ್ಲಸ್ ಓ, ಬೋ, ಬೋ ಅಥವಾ ಬೌ, ಬೌ, ಬೋ ಅಥವಾ ಬೌ. ಉಳಿದಿರುವಂತಹ ಸ್ವರ ಯು, ಬಿ ಯು. ಬಿ ಯು ಬಂದಾಗ ಬ ಪ್ಲಸ್ ಯು, ಇದಕ್ಕೆ ನಾವು ಬ ಅಥವಾ ವು ಅಥವಾ ಬಿ, ಇದರಿಂದ ಶಬ್ದ ಪದ ಈ ಶಬ್ದದಿಂದ ಶುರುವಾಗುತ್ತೆ. ಉದಾಹರಣೆ ನೋಡೋಣ. ಬಿ ಎ ಉದಾಹರಣೆ ನೋಡಿದಾಗ ಬ್ಯಾಟ್, ಬ್ಯಾಟ್, ಬ್ಯಾಕ್, ಬ್ಯಾಟ್, ಬ್ಯಾಟ್, ಬ್ಯಾಕ್, ಬ್ಯಾ, ಬ್ಯಾ. ಓಕೆನಾ? ಇದಾದ್ಮೇಲೆ ಬ್ಯಾ ಆದ್ಮೇಲೆ ಆ, ಬಾ, ಬಾತ್, ಬಾತ್, ಬಾಕ್, ಬಾಕ್. ಇದರ ಅರ್ಥ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಉಚ್ಚಾರಣೆ ಮೇಲೆ ಗಮನಿಸೋಣ ನಾವು. ಉಚ್ಚಾರಣೆ ಮೇಲೆ ಗಮನ ಇರಬೇಕು. ಉಚ್ಚಾರಣೆಯನ್ನು ಫಸ್ಟ್ ಮೊದಲಿಗೆ ಗಮನಿಸಿ, ಆಮೇಲೆ ಅರ್ಥ ಇನ್ನು ಯಾವತ್ತಾದ್ರೂ ಬೇರೆ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಹೇಳ್ತೇನೆ. ಬ್ಯಾಟ್, ಬ್ಯಾಟ್, ಬ್ಯಾಕ್, ಬಾತ್, ಬಾಕ್. ಅಲ್ಲಿ ಬ್ಯಾ ಇದೆ, ಬಾ ಇದೆ. ಇನ್ ಬೇ, ಬೇ ಎಲ್ಲಿ ಬರುತ್ತೆ? ಬೇಬಿ, ಬೇಬಿ. ಅದು ಬೇಬಿ ಅಲ್ಲ, ಬೇಬಿ. IPA ಇಂಟರ್ನ್ಯಾಷನಲ್ ಫೋನೆಟಿಕ್ಸ್ ಇದರಲ್ಲಿ ಆಲ್ಫಾಬೆಟ್ ಅಲ್ಲಿ ನಿಮಗೆ BAI ಪ್ರೊನೌನ್ಸಿಯೇಷನ್ ಬರುತ್ತಲ್ಲಿ, ಬೇಬಿ. ಅದೇ ತರ ಬೈ, BAY, ಬೈ. ಇನ್ನೊಂದು ಪದದ ಮಧ್ಯದಲ್ಲಿ ಬಂತು ಅಂದ್ರೆ ಡಿಬೇಟ್. ಅಲ್ಲೂ BA ಇದೆ, ಡಿಬೇಟ್, ಡಿಬೇಟ್, ಬೈಟ್, ಬೈಕ್, ಬೇಕ್, ಬೈಕ್, ಬ್ಯಾ, ಬ್ಯಾ, BARE, ಬ್ಯಾ. ಸರಿ, BA ಆಯ್ತು. BE ನೋಡೋಣ. BE ಬಂದಾಗ ಬಿ, ಬೆ, ಬ ಅಲ್ವಾ? ಸೊ ಉದಾಹರಣೆ ನೋಡಿ. ಬಿಫೋರ್, ಬಿಲವ್, ಬಿಕಮ್, ಬಿಫೋರ್, ಬಿಲವ್, ಬಿಕಮ್, ಬಿ, ಬಿ, ಬಿ. ಇನ್ಯಾವುದು ಬೆ, ಬೆ, ಬೆಟ್, BET, ಬೆಟ್, BELL, ಬೆಲ್, BENCH, ಬೆಂಚ್. ಇಲ್ಲಿ ಬಿಫೋರ್ ಅಲ್ಲಿ BE ಇದೆ, ಅದರಲ್ಲಿ ಬಿ ಅಂತ ಹೇಳ್ತೀವಿ. ಬೆಟ್ ಅಲ್ಲಿ BE ಇದೆ, ಅದರಲ್ಲಿ ಬೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಅದು ಯಾಕೆ ಹಾಗೆ ಹೇಳ್ತಾರೆ ಅನ್ನಕ್ಕೆ ನಮ್ಮ ಹತ್ರ ಸದ್ಯಕ್ಕೆ ಉತ್ತರ ಇಲ್ಲ. ಇನ್ನು ಅದು ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋರು ಅದರ ನನ್ನ ಎಕ್ಸ್ಪ್ಲನೇಷನ್ ಏನಾದ್ರು ಕೊಟ್ಟಿದ್ರೆ ಅದನ್ನ ನಾವು ಮುಂಬರುವ ವಿಡಿಯೋಗಳಲ್ಲಿ ಅದನ್ನ ಖಂಡಿತ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ನಾವು ಬೆಟ್ ಆಯ್ತಲ್ಲ. ಮುಂದಿನ ಯಾವುದು? ಬ, ಬ. ಈಗ BE ಕೊನೆಯಲ್ಲಿ ಬಂತು ಅಂದ್ರೆ ಇದೊಂದು ವಿಚಿತ್ರ ಇದೆ ನೋಡಿ. BE ಕೊನೆಯಲ್ಲಿ ಬಂತು ಅಂದ್ರೆ ಅದನ್ನ ಬ ಅಲ್ಲೇ ನಿಲ್ಲಿಸ್ತಾರೆ. ಉದಾಹರಣೆಗೆ ಪ್ರೋಬ್, ಪ್ರೋಬ್, ಪ್ರೋಬ್ ಅಂದ್ರೆ ಉನ್ನತ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ನ ಇನ್ನೊಂದು ಹಂತ ಅಂತ ಹೇಳ್ಬೋದು ಪ್ರೋಬ್ ಅಂದ್ರೆ. ಸಬ್ಸ್ಕ್ರೈಬ್, IBE ಇದೆ. ಸಬ್ಸ್ಕ್ರೈಬ್, ಸಬ್ಸ್ಕ್ರೈಬಿ ಅಂತ ಹೇಳಲ್ಲ, ಅಥವಾ ಸಬ್ಸ್ಕ್ರೈಬೆ ಅಂತ ಹೇಳಲ್ಲ, ಸಬ್ಸ್ಕ್ರೈಬ್. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಸೊ ಬಿಫೋರ್, ಬಿಲವ್, ಬಿಕಮ್, ಬೆಟ್, ಬೆಲ್, ಬೆಂಚ್, ಪ್ರೋಬ್, ಸಬ್ಸ್ಕ್ರೈಬ್. ಎಲ್ಲದಕ್ಕೂ BEನೇ ಬರೋದು, ಆದ್ರೆ ಅಲ್ಲಿ ಪದಗಳು ಕ್ಷಮಿಸಿ ಉಚ್ಚಾರಣೆ ಚೇಂಜ್ ಆಗುತ್ತೆ, ಶಬ್ದದ ಉಚ್ಚಾರಣೆ ಚೇಂಜ್ ಆಗುತ್ತೆ. BE ಆಯ್ತಲ್ಲ. ಸಮಯದ ಅಭಾವದಿಂದ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಅರ್ಥ ಆಗ್ತಾ ಇದ್ರೆ ಮತ್ತೊಮ್ಮೆ ನೋಡಿ ವಿಡಿಯೋನ. BE ಆಯ್ತು. ಮುಂದಿನದು
ಐ ಇದೆಯಲ್ಲ, ಓಕೆ. ಬೈ 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 ಅಂದ್ರೆ ಕ್ಷಮಿಸಿ, ಬೈ ಬಿ ಅಥವಾ ಬ. ಉದಾಹರಣೆ ನೋಡೋಣ ಬನ್ನಿ. ಬಿಲ್ ಬಿಟ್ ಬಿಸ್ಕಿಟ್. ಬಿಲ್ ಬಿಟ್ ಬಿಸ್ಕಿಟ್. BI is B. ಮುಂದಿನ ಉದಾಹರಣೆ ಇಲ್ಲಿ ನೋಡಿ, ಇಲ್ಲಿ ವಿಚಿತ್ರವಾಗಿದೆ. ಬರ್ಡ್ ಬರ್ತ್ ಬರ್ತ್ ಬರ್ಡ್. BI ಅಂತ ಇದ್ರೂ ಸಹ ಅಲ್ಲಿ ಈ ಕಾರ ಇಲ್ಲ, ಈ ಅನ್ನೋ ಸ್ವರದ ಉಚ್ಚಾರಣೆನೇ ಇಲ್ಲ ಅಲ್ಲಿ ನೋಡಿ, ವಿಚಿತ್ರವಾಗಿದೆ. BI ಬಿಲ್, ಓಕೆ, ಆದ್ರೆ ಇಲ್ಲಿ BI ಬ ಹೇಗಾಗುತ್ತೆ? ಅದೇ ಇಂಗ್ಲಿಷ್ ಭಾಷೆಯ ಒಂದು ಗೊಂದಲ ಸೃಷ್ಟಿಸುವಂತಹ ಸನ್ನಿವೇಶಗಳೇ ಇವು. BI ಬಂದಾಗ ಬಿ ತಾನೇ ಬರಬೇಕು, ಯಾಕೆ ಬರುತ್ತೆ? ಅದಕ್ಕೆ ಕಾರಣ ಯಾಕೆಂದ್ರೆ ಮುಂದೆ ಬ ಅಂತಿದೆ, ಕ್ಷಮಿಸಿ ರ ಇದೆ, ಹಾಗಾಗಿ ಬ ಅದನ್ನ ಬರ್ತ್, ಬರ್ತ್ ಡೇ, ಬರ್ತ್, ಬರ್ಡ್, ಬರ್ಡ್ ಮ್ಯಾನ್, ಬ. ಓಕೆ, ಮುಂದಿನ ಉದಾಹರಣೆ ನೋಡೋಣ. ಬಾಯ್ ಬಾಯ್ ಬೈಟ್ ಬೈಟ್. ಓಕೆ, ಬಯಾಲಜಿ ಬಯಾಲಜಿ, ಬೈಸೆಕ್ಟ್ ಬೈಸೆಕ್ಟ್. ಅರ್ಥ ಆಯ್ತಲ್ಲ? ಬಿ ಅಂತ ಬಂದಾಗ ಒಂದು ಬಿ ಅಂತ ಉಚ್ಚಾರಣೆ ಇರುತ್ತೆ, ಅಥವಾ ಬ ಅಂತ ಉಚ್ಚಾರಣೆ ಇರುತ್ತೆ, ಅಥವಾ ಬೈ ಅಂತ ಉಚ್ಚಾರಣೆ ಇರುತ್ತೆ. ಅದು ಪದದ ಸ್ವರೂಪಕ್ಕೆ ತಕ್ಕಂತೆ ನಾವು ಅದನ್ನ ಓದಬೇಕು. ಇವೆಲ್ಲದರಲ್ಲೂ ಯಾವ್ದಾದ್ರು ಇವು ಮೂರರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ, ಅದು ನಮಗೆ ಮೂರು ಗೊತ್ತಿರಬೇಕು. ಸರಿನಾ? ಮುಂದಿನ ಉದಾಹರಣೆ ಬೋ, BO ಬೋ. ಬೋ ಬೋ ದೀರ್ಘ ಬೋ. ಆಮೇಲೆ ಬೌ. ಬೌ ಎಲ್ಲಿ ಬರುತ್ತಪ್ಪ ಅಂದ್ರೆ ನೋಡಿ, BOTTLE ಬಾಟಲ್ ಬಾಟಲ್. ಮೊದಲನೇ ಬೋಗೆ ಬಾಟಲ್. BOAT ಬೋಟ್. ಬೋ ದೀರ್ಘ ಬೋಟ್, ಬಾಟಲ್. ಬಾಟಲ್ ನೀವು ಬಾಟಲ್ ಅಂತ ಹೇಳ್ಬೋದು, ಆದ್ರೆ ಸರಿಯಾದ ಉಚ್ಚಾರಣೆ ಬಾಟಲ್. ಓಕಾರನ ಎಳೆಯೋ ಹಾಗಿಲ್ಲ, ದೀರ್ಘ ಕೊಡೋ ಅವಶ್ಯಕತೆ ಇಲ್ಲ ಅಲ್ಲಿ. ಬಾಟಲ್, ಇಟ್ ಈಸ್ ಅ ಬಾಟಲ್, ಇಟ್ ಈಸ್ ಎ ಬಾಟಲ್ ಅಂತಾನು ಹೇಳ್ಬೋದು, ಆದ್ರೆ ಬಾಟಲ್ ಅನುಕೂಲ. ಬೋಟ್, ಬೋಟ್ ಅನ್ನೋದು ಬೋಟ್ನ ಬೋಟ್ ಅಂತ ಹೇಳಕ್ಕಾಗಲ್ಲ, ಬೋಟ್ ಅಲ್ಲಿ ದೀರ್ಘ ಬರ್ಬೇಕಲ್ಲಿ. ಬೋಟ್, ಬಾಟಲ್, ಬೋಟ್, ಬಾರ್ಡರ್, BARDER. ಬಾರ್ಡರ್ ಅಂತ ಉಚ್ಚಾರಣೆ ಮಾಡಿದ್ರೆ ಅದು ತಪ್ಪು, ಬಾರ್ಡರ್ ಅದು ಈಸಿ ಮತ್ತೆ ಅನುಕೂಲ ಆಗುತ್ತೆ ನಮಗೆ. ಬೋ ಡ, ಎರಡೇ ಅಕ್ಷರ ಕನ್ನಡದಲ್ಲಿ, ಬೋ ಡ. ಇಲ್ಲಿ ಇಂಗ್ಲಿಷ್ ಅಲ್ಲೇ ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, BORDER, ಮೂರು 6 ಅಕ್ಷರಗಳಿದೆ. ಕನ್ನಡದಲ್ಲಿ ಅದನ್ನ ಬರೆಯೋದಾದ್ರೆ ಬೋ ಡ, ಎರಡೇ ಅಕ್ಷರಗಳು, ಬೋಟ. ಓಕೆ, ಮುಂದಿನ ಉದಾಹರಣೆ ಬೌ ಬೌ, BOW ಬೌ. ಬೌ ಅಂದ್ರೆ ತಲೆಬಾಗೋದು, ಅಥವಾ ಬೌವ್, ಅದನ್ನ ಬೌವ್ ಅಂತ ಹೇಳ್ತಾರೆ. ಇನ್ನೊಂದು ಬೌಲ್ ಅಥವಾ ಬೌಲ್ ಅಂತಾನು ಹೇಳ್ಬೋದು. ಬೌಲ್ ಅಥವಾ ಬೋಲ್, ಎರಡು ಸೂಕ್ತಾನೆ. ಓ ಆಯ್ತು. ಈಗ ಮುಂದಿನದು ನೋಡಿದ್ರಲ್ಲ, ನಾವು ನೋಡಿದ್ವಲ್ಲ, ಈಗ ಯಾವುದು? ಬೌ ಆಯ್ತು, ಬೋ ಆಯ್ತು, ಬಾಟಲ್. ಓಕೆ, ಬಾಟಲ್, ಬೋಟ್, ಬಾಟಲ್, ಬೌ. ಮುಂದೆ ನೋಡೋಣ. BU ಸೇರಿದಾಗ ಬ, ಬು, ಬ್ಯೂ ಅಂಡ್ ಬಿ. ಇಲ್ಲಿ ನಾನು ಆರಂಭದಲ್ಲಿ ಹೇಳ್ಬೇಕಾದ್ರೆ ಈ ಬ್ಯೂ ಸೇರಿಸಿರ್ಲಿಲ್ಲ, ಆದ್ರೆ BU ಸೇರಿದಾಗ BU ಅನ್ನೋ ಶಬ್ದದ ಉಚ್ಚಾರಣೆ ಆಗುತ್ತೆ ಕೆಲವು ಪದಗಳಲ್ಲಿ. ಉದಾಹರಣೆಗೆ ನೋಡೋಣ. ಬಟ್, ಬ ಇಲ್ಲಿ ಆಕಾರ, ಬಟ್, ಬನ್, ಬಟ, ಬಟ್, ಬನ್, ಬಟ, ಅದು ಬ ಆಯ್ತು. ಬುಷ್, ಬುಚ್ಚ, ಬುಷ್, ಬುಚ್ಚರ್, ಅದು ಬೂ ಆಯ್ತು. ಬ ಅಂತ ಶುರುವಾಗುತ್ತೆ ಅಥವಾ ಬೂ ಅಂತ ಶುರುವಾಗುತ್ತೆ, ಬುಷ್, ಬುಚ್ಚರ್. ಓಕೆ, ನಂತರ ಬ್ಯೂ ಅಂತ ಹೇಳಿದ್ನಲ್ಲ, ಬ್ಯೂ. ಬ್ಯೂ ಅಂದ್ರೆ ಕ್ಷಮಿಸಿ, BU ಸೇರಿದಾಗ ಬ್ಯೂ ಅನ್ನೋ ಉಚ್ಚಾರಣೆ ಬರಬೇಕಾದ್ರೆ, ಶಬ್ದ ಬರಬೇಕಾದ್ರೆ ಇಲ್ಲಿ ನೋಡಿ, ಉದಾಹರಣೆಯಲ್ಲಿ ಬ್ಯೂರೋ, ಬ್ಯೂರೋ, ಬ್ಯೂರೋ ಅಂದ್ರೆ CBI ಅಂತ ಹೇಳ್ಬೇಕಾದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರಲ್ಲ, ಆ ಬ್ಯೂರೋ ಏನಂತಾರೆ? ಬ್ಯೂರೋ ಅಂದ್ರೆ ಕಚೇರಿ ಅಥವಾ ಶಾಖೆ, ಶಾಖೆಯ ಕಚೇರಿ ಆ ತರ ಹೇಳ್ಬೋದು. ಮತ್ತೆ ಬ್ಯೂಗಲ್,
ಬ್ಯೂಗಲ್ ಅಂದ್ರೆ ಗೊತ್ತಲ್ಲ. ಸೊ ಬಿ ಯು ಬಂದಾಗ ನಿಮಗೆ ಬ್ಯೂ, ಕ್ಷಮಿಸಿ, ಬಾ, ಬೂ, ಬ್ಯೂ. ಅದಾದ ನಂತರ ಬಿ. ಬಿ ಎಲ್ಲಿ ಬರುತ್ತೆ ಅಂತ ನೋಡಿ, ಇದು ಇಂಟ್ರೆಸ್ಟಿಂಗ್. BUSY, ಬ್ಯೂಸಿ ಅಂತ ತಾನೇ ಓದ್ಬೇಕು ಅದನ್ನ, ಆದ್ರೆ ಬಿಸಿ, ಬಿಸಿ ಅಂತ ಓದ್ತೀವಿ. ಅಥವಾ ಇನ್ನೊಂದು ಉದಾಹರಣೆ ನೋಡಿ, ಬಿಲ್ಡಿಂಗ್, BUI, ಬ್ಯೂಲ್ಡಿಂಗ್ ಅಂತ ಓದ್ಬೋದು ಅದನ್ನ, ಆದ್ರೆ ಅದು ತಪ್ಪದು. ಬಿಲ್ಡಿಂಗ್, ಬಿಲ್ಡಿಂಗ್. ಬಿಲ್ಡಿಂಗಿಗೆ ಸ್ಪೆಲ್ಲಿಂಗ್ ಅಲ್ಲಿ ನಾವು ಬೇಕಾದ್ರೆ BILDING ಅಂತ ಬರೆದ್ರು ಅದು ಬೈಲ್ಡಿಂಗ್ ಆಗುತ್ತೆ. ಸೊ BUILGING is the right pronunciation, is the right spelling of building. ಅರ್ಥ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕನ್ಫ್ಯೂಸ್ ಆಗೋ ತರನೇ ಇದೆ. ಇದೇ ಧಾಟಿಯಲ್ಲಿ, ಇದೇ ಫಾರ್ಮ್ಯಾಟ್ ಅಲ್ಲಿ ಎಲ್ಲಾ ಅಕ್ಷರಗಳು ಮುಂದಿನ ವಿಡಿಯೋಸ್ ನಾನು CDFG ಯಾವ್ಯಾವ ವ್ಯಂಜನಗಳಿವೆ ಎಲ್ಲಾ ವ್ಯಂಜನಗಳನ್ನು ಸೇರಿಸಿ ಪ್ರತಿಯೊಂದು ವ್ಯಂಜನಕ್ಕೂ ಇದೇ ತರ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಅರ್ಥ ಆಗೋ ತರ ನಾನು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ. ಯಾಕೆಂದ್ರೆ ಇದು ಈಗಾಗಲೇ 14 ನಿಮಿಷ ಆಯ್ತು. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದಕ್ಕೆ ಎಲ್ಲಾ ಪ್ರೇಕ್ಷಕರಿಗೂ, ಎಲ್ಲಾ ಸಬ್ಸ್ಕ್ರೈಬ್ ಮಾಡಿದ್ದಂತಹ ಎಲ್ಲಾ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂಬರುವ ದಿನಗಳಲ್ಲಿ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ, ಈಗ ನಾನು ಈ ವಿಡಿಯೋದಲ್ಲಿ ಬಿ ಇಂದ ಮಾತ್ರ ನಾನು ಹೇಳಿದ್ದೀನಲ್ಲ ನಿಮಗೆ, ಅದೇ ತರ ಮುಂಬರುವ ವಿಡಿಯೋಗಳಲ್ಲೂ ಎಷ್ಟು ವ್ಯಂಜನಗಳಿವೆ, ಎಲ್ಲಾ ವ್ಯಂಜನಗಳಿಗೂ ನಾನು ಪ್ರತಿಯೊಂದು ವ್ಯಂಜನಕ್ಕೂ ನಾವು ನಿಮಗೆ ಒಂದೊಂದು ವಿಡಿಯೋ ಮಾಡಿ ನಿಮಗೆ ಅರ್ಥ ಆಗೋ ತರ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್. ಏನಾದರೂ ಸಂಶಯಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿವರಿಸಿದ ಎಲ್ಲಾ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗದಿದ್ದಲ್ಲಿ ಸಂಶಯಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಅಪ್ಡೇಟ್ಸ್ ಬೇಕಿದ್ದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಅನಿಲ್ ಸೈನಿಂಗ್ ಆಫ್.